ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಸೊ ಇವತ್ತು ನಾನು ಮಂಗಳೂರು ಸ್ಟೈಲ್ನ ಕೋರಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ಗೆ ನಾವು ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ವಾಶ್ ಮಾಡುವಾಗ ಒಂದು ಸ್ವಲ್ಪ ಹಳದಿ ಪೌಡರ್ ಮತ್ತು ಉಪ್ಪು ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡಬೇಕಾಗತ್ತೆ. ಸೊ ಒಂದು 5 ಮಿನಿಟ್ಸ್ ರೆಸ್ಟ್ಗೆ ಇಡಿ. ಅದಾದಮೇಲೆ ಮತ್ತೆ 2 to 3 ಟೈಮ್ಸ್ ವಾಶ್ ಮಾಡಬೇಕಾಗತ್ತೆ. ಸೊ ನೀಟಾಗಿ ವಾಶ್ ಮಾಡಾದಮೇಲೆ ಮ್ಯಾರಿನೇಷನ್ ಪ್ರಾಸೆಸ್ ಮಾಡಬೇಕಾಗತ್ತೆ. ಸೊ ಮ್ಯಾರಿನೇಷನ್ ಮಾಡೋಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ, ಮತ್ತು ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ ಹಾಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊಸರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚಿಕನ್ ತುಂಬ ಸಾಫ್ಟ್ ಆಗುತ್ತೆ. ಮೊಸರು ನಿಮಗೆ ಇಷ್ಟ ಇಲ್ಲ ಅಂತಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಅದ್ರ ಬದಲು ಒಂದು ಎಗ್ನ ನೀವು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಒಂದು 5 to 10 ಮಿನಿಟ್ಸ್ ನೀವು ರೆಸ್ಟ್ ಮಾಡೋಕ್ಕಿಡಿ. ಸೊ ದಟ್ ಚಿಕನ್ಗೆ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಇವಾಗ ಕೋರಿ ರೊಟ್ಟಿ ಮಸಾಲ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಸ್ಕ್ರೀನ್ ಮೇಲೆ ತೋರಿಸಿರೋ ಪ್ರಕಾರ ಈ ಕ್ವಾಂಟಿಟಿಲಿ ನೀವು ಇಂಗ್ರೀಡಿಯೆಂಟ್ಸ್ನ ತೊಗೋಬೇಕಾಗತ್ತೆ. ಸೊ ಇಂಗ್ರೀಡಿಯೆಂಟ್ಸ್ ನೀವು ಎಷ್ಟೆಷ್ಟು ತೊಗೊಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಈ ಎಲ್ಲ ಮಸಾಲಾಸ್ನ ನಾವು ನೀಟಾಗಿ ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಸೊ ಡ್ರೈ ರೋಸ್ಟ್ ಎಲ್ಲ ಆದಮೇಲೆ ನಾವಿವಾಗ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಗ್ರೈಂಡ್ ಮಾಡೋಕ್ಕೆ ತೆಂಗಿನ ತುರಿ ಮತ್ತು ಸ್ವಲ್ಪ ಈರುಳ್ಳಿ ಹಾಕೋಬೇಕು. ನೀವು ಬೇಕಂದರೆ ಬೆಳ್ಳುಳ್ಳಿ ಕೂಡ ಹಾಕೋಬೋದು, ಬಟ್ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಬಿಕಾಸ್ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿರೋದ್ರಿಂದ. ಆಮೇಲೆ ಇವಾಗ ನಾವು ಹುರಿದಿರೋ ಮಸಾಲಾನ ಹಾಕಿ ನೀಟಾಗಿ ನಾವು ಅದನ್ನು ರುಬ್ಕೋಬೇಕು. ಫೈನ್ ಪೇಸ್ಟ್ ಆಗಿ ನಾವು ಇದನ್ನು ರುಬ್ಕೋಬೇಕಾಗತ್ತೆ. ಸೊ ದ್ಯಾಟ್ ತರ್ತರಿಯಾಗಿ ಹುರಿದ್ರೆ ಕೋರಿ ರೊಟ್ಟಿಗೆ ಸೂಟ್ ಆಗಲ್ಲ. ಸೊ ನಾನಿವಾಗ ತೋರಿಸಿರೋ ಪ್ರಕಾರ ಈ ಕನ್ಸಿಸ್ಟೆನ್ಸಿಲಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಾವಿವಾಗ ಕೋರಿ ರೊಟ್ಟಿಗೆ ರೆಡಿ ಮಾಡ್ಕೊಬೇಕು. ಸೊ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕಾಗತ್ತೆ. ಸೊ ಫ್ರೈ ಮಾಡೋಕ್ಕೆ ನಾನು ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿಲ್ಲ, ಜಸ್ಟ್ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಅದನ್ನು ಹುರ್ಕೋಬೇಕಾಗತ್ತೆ. ಸೊ ಇವಾಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರುವ ಚಿಕನ್ನ ಹಾಕೋತಾ ಇದ್ದೀನಿ. ಸೊ ಅದನ್ನು ಹಾಕಿ ಒಂದು 2 to 3 ಮಿನಿಟ್ಸ್ ನೀಟಾಗಿ ನಾನು ಸಾಟ್ ಮಾಡ್ಕೋತೀನಿ. ಅದಾದಮೇಲೆ ಇವಾಗ ನಾನು ರುಬ್ಬಿರುವ ಮಸಾಲೆ ಇದೆ ಅಲ್ವಾ, ಅದನ್ನು ಒಂದು ಸ್ಪೂನ್ ನಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಯಾಕೆ ಅಂದರೆ ಇದು ಮಿಕ್ಸ್ ಮಾಡೋದ್ರಿಂದ ಆ ಮಸಾಲ ರುಚಿ ಕೂಡ ಚಿಕನ್ಗೆ ಹೀರ್ಕೊಳ್ಳುತ್ತೆ, ಅದರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ನಾವು ಚಿಕನ್ನ ಬೇಯಿಸೋಕ್ಕಿಡೋಣ. ಇವಾಗ 5 ನಿಮಿಷ ಆದಮೇಲೆ ನೋಡ್ತಾ ಇದ್ದೀರಾ ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ಮಿಕ್ಕಿರೋ ಮಸಾಲ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ. ಸೊ ಫಸ್ಟಿಗೆ ನಾವು ಮ್ಯಾರಿನೇಷನ್ ಪ್ರಾಸೆಸಲ್ಲೂ ನಾವು ಉಪ್ಪು ಹಾಕಿದ್ದೀವಿ. ಸೊ ಇವಾಗ ನೋಡ್ಕೊಂಡು ಉಪ್ಪು ಹಾಕೋಬೇಕಾಗತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಮತ್ತೆ ಬೇಯಿಸ್ಕೋಬೇಕಾಗತ್ತೆ, ಯಾಕಂದರೆ ಆ ಮಸಾಲದು ಹಸಿ ವಾಸನೆ ಹೋಗಬೇಕು. ಸೊ ಲೆಟ್ಸ್ ವೆಯ್ಟ್ ಫಾರ್ 5 ಮಿನಿಟ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಗಾರ್ನಿಷಿಂಗ್ಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕೋರಿ ರೊಟ್ಟಿ ಸಾರು ಇಸ್ ರೆಡಿ. ಸೊ ಸರ್ವ್ ಮಾಡೋಣ ಬನ್ನಿ. ಸೊ ನಾನು ಒಂದು ಪ್ಲೇಟಿಗೆ ಇವಾಗ ಕೋರಿ ರೊಟ್ಟಿನ ಹಾಕೋತಾ ಇದ್ದೀನಿ, ಅದ್ರ ಜೊತೆಗೆ ನಾನು ಮಾಡಿರುವ ಸಾರನ್ನ ಕೂಡ ಹಾಕೋತಾ ಇದ್ದೀನಿ. ಸೊ ಕೋರಿ ರೊಟ್ಟಿ ಏನು ಅಂತ ಅಂದರೆ ತುಳುಲಿ ಕೋರಿ ಅಂದರೆ ಕೋಳಿ, ರೊಟ್ಟಿ ಅಂದರೆ ರೊಟ್ಟಿ. ಸೊ ಕೋರಿ ರೊಟ್ಟಿ ಕಾಂಬಿನೇಷನ್ ಇಸ್ ಅ ಮಸ್ಟ್ ಆ್ಯಂಡ್ ಶುಡ್. ಮತ್ತು ಅದ್ರ ಜೊತೆ ಮಜ್ಜಿಗೆ ಇದ್ದರೆ ಇನ್ನೂ ಸೂಪರ್. ಇದೊಂದು ಮ್ಯಾಂಗ್ಳೂರ್ದು ಅಥೆಂಟಿಕೇಟ್ ಡಿಶ್ ಅಂತ ಕೂಡ ಹೇಳ್ಬೋದು. ಸೊ ಈ ಸಾರನ್ನ ನೀವು ಬರೀ ಕೋಳಿ ರೊಟ್ಟಿ ಜೊತೆನೇ ಅಲ್ಲ, ಇದು ನೀವು ಮುದ್ದೆ ಜೊತೆ ಕೂಡ ಟ್ರೈ ಮಾಡ್ಬೋದು. ರಿಯಲಿ ಇಟ್ ಇಸ್ ವೆರಿ ಟೇಸ್ಟಿ. ಮುದ್ದೆಗೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಮತ್ತು ರೆಡ್ ಬಾಯ್ಲ್ಡ್ ರೈಸ್ ಜೊತೆ ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ಒಂದ್ಸಲ ಈ ರೆಸಿಪಿನ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಬಾಯ್ ಬಾಯ್.